ಹಾಯ್ ಹಾಲ್ ಎಲ್ಲರೂ ಹೇಗಿದ್ದೀರಾ? ಇದು ಮಂಗಳವಾರದ ವ್ಲಾಗ್ ಆಗಿರುತ್ತೆ ಆ್ಯಂಡ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ಬಂದ್ಬಿಟ್ಟು ಮಂಗಳವಾರದ ವ್ಲಾಗ್ ಆಗಿರುತ್ತೆ. ಸೊ ಇವತ್ತು ರಜಾ ಇತ್ತು, ಹಾಗಾಗಿ ತುಂಬಾ ಸ್ವಲ್ಪ ಕೆಲಸ ಮಾಡ್ಕೊಳ್ಳೋದಿರುತ್ತೆ. ಯೂಶಲಿ ಒಂದಿನ ರಜಾ ಇದ್ದರೆ ಎಷ್ಟು ಖುಷಿ ಆಗುತ್ತೆ ಅಲ್ವಾ? ನಾನು ಕೂಡ ಬೆಳಗ್ಗೆ ಎದ್ದು ಇಲ್ಲಿ ಪುಟಾಣಿದೊಂದು ರಂಗೋಲಿ ಹಾಕ್ತಾ ಇದ್ದೀನಿ. ಈ ರಂಗೋಲಿ ನೋಡ್ಕೊಂಡು ಬನ್ನಿ. ಇವತ್ತಿನ ನನ್ನ ಕೆಲಸ ಪ್ಲ್ಯಾನ್ ಇದ್ದಿದ್ದು ಮೊದಲು ದೇವರ ಮನೇನ ಫುಲ್ ಡೀಪ್ ಕ್ಲೀನ್ ಮಾಡಬೇಕು. ನಂತರ ಬಟ್ಟೆ ಎಲ್ಲ ಮಡ್ಚಿಟ್ಕೊಳ್ಳೋದಿತ್ತು, ಹಾಗೆ ಚಿಕ್ಕ ಪುಟ್ಟ ಕೆಲಸಗಳಿತ್ತು. ಫ್ರಿಜ್ನೆಲ್ಲ ಕ್ಲೀನ್ ಮಾಡ್ಕೊಳ್ಬೇಕಾಗಿತ್ತು. ಯೂಶ್ವಲಿ ಒಂದಿನ ರಜೆ ಆದಾಗ ನಾವೆಷ್ಟು ಮನೇನ ಕ್ಲೀನ್ ಮಾಡ್ಕೊಳ್ತೀವೋ ಆಮೇಲೆ ಮಿಕ್ಕಿದ ಒಂದು ವಾರ ಕೂಡ ಆರಾಮಾಗಿ ಇರ್ಬೋದಲ್ವ. ಸೊ ಹಾಗಾಗಿ ನಾನು ಕೂಡ ಇಲ್ಲಿ ದೇವ್ರ ಮನೇನ ಡೀಪ್ ಕ್ಲೀನ್ ಮಾಡಿಬಿಟ್ಟು ಇಲ್ಲಿ ಒಂದು ಲೈಟ್ ಕೂಡ ಹಾಕ್ತಿದ್ದೀನಿ. ಸೊ ಹೇಗೆ ಕಾಣಿಸ್ತಿದೆ ಅಂತ ಹೇಳಿ. ಎಲ್ಲ ಕೆಲಸ ಆಗಿ ಪೂಜೆ ಎಲ್ಲ ಆಗಿದ ನಂತರ ಟೀ ಮಾಡ್ಕೊಂಡು ಕುಡಿದು ಇಲ್ಲಿ ತಿಂಡಿಗೆ ಅಂತ ಅವಲಕ್ಕಿ ಮಾಡ್ಕೊಳ್ತಾ ಇದ್ದೀನಿ. ಬರೀ ಅವಲಕ್ಕಿ ಮಾಡ್ಕೊಳ್ಳೋದಕ್ಕಿಂತ ಇವತ್ತು ಸ್ವಲ್ಪ ಆಲೂ ಬೋಂಡನೂ ಮಾಡ್ಕೊಂಡು ಬಿಡೋಣ ಅಂತ ಇಲ್ಲಿ ಆಲೂ ಬೋಂಡ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಆ್ಯಂಡ್ ಇದೆರಡು ಕಾಂಬಿನೇಷನ್ ತುಂಬಾ ಚೆನ್ನಾಗಿರತ್ತಲ್ವ. ಆ್ಯಂಡ್ ಲೀವ್ ಇದ್ದಾಗ ಈ ಥರ ಏನಾದ್ರು ಫ್ರೀ ಇದ್ದಾಗ ಈ ಥರ ಟಿಫನ್ ಮಾಡ್ಕೊಂಡು ಆರಾಮಾಗಿ ಕುತ್ಕೊಂಡು ತಿನ್ಬೋದಲ್ವ ಅಂತ ಅಷ್ಟೇ. ಇಲ್ಲಿ ತಿಂಡಿ ಎಲ್ಲ ಮಾಡ್ಕೊಂಡ ನಂತರ ಬೀರಲ್ಲಿ ಮತ್ತು ಆಚೆ ಕಾಟಲ್ಲಿರುವಂಥ ಬಟ್ಟೆಗಳನ್ನೆಲ್ಲ ಮಡ್ಚಿಟ್ಕೊಳ್ಬೇಕಾಗಿತ್ತು. ಈ ಕೆಲಸ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಹೋಗಿ ಸ್ವಲ್ಪ ಏನೇನೋ ತೊಗೊಂಡು ಬರೋದಿತ್ತು. ಆ ಕೆಲಸ ಕೂಡ ಮುಗಿಸ್ಕೊಂಡು ಬಂದಿದ್ದಾಯಿತು. ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಇದಾಗಿತ್ತು ಇವತ್ತಿನ ಮಿನಿ ವ್ಲಾಗ್. ನಿಮಗೆ ನನ್ನ ವೀಡಿಯೋಸ್ ಇಷ್ಟ ಆಗ್ತಾಯಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಆಲ್.